ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 32 ಮತ್ತು 33ನೇ ಶ್ಲೋಕ ಸಾಂಖ್ಯಯೋಗದ ಶ್ಲೋಕಗಳನ್ನು ನೋಡೋಣ. ಸಾಂಖ್ಯಯೋಗದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಯುದ್ಧ ಅನ್ನೋದು ಕ್ಷತ್ರಿಯನ ಧರ್ಮ ಅಂತ ಹೇಳಿದ್ದಾನೆ. ಹಿಂದೆ ಹೇಳಿದ ಆತ್ಮದ ಸ್ವರೂಪವನ್ನು ಹೇಳ್ತಾ ಬಂದರು ಕೆಲವು ಶ್ಲೋಕಗಳಲ್ಲಿ. ಆಮೇಲೆ ಇದು ಕ್ಷತ್ರಿಯನ ಧರ್ಮ ಅಂತ ಹೇಳ್ದ. ಅದನ್ನೇ ಮುಂದುವರಿಸ್ತಾ 32ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯದೃಚ್ಛಯ ಚೋಪಪನ್ನಂ ಸ್ವರ್ಗಾದ್ವಾರಮುಪಾವೃತಂ ಸುಖಿನಃ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧಮೀದೃಶಂ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಈಗ ಅರ್ಜುನ ಹಿಂದೆ ಹೇಳಿದ್ದು ಇದು ಧರ್ಮ ಸಮ್ಮತವಾಗಿಲ್ಲ ಅಂತ ಹೇಳ್ದ. ಯುದ್ಧ ನಾನು ಗುರುಗಳ ವಿರುದ್ಧ ಯುದ್ಧ ಮಾಡೋದು, ಸ್ವಂತ ಪ್ರೀತಿಪಾತ್ರರಾದ ತಾತನ ವಿರುದ್ಧ ಯುದ್ಧ ಮಾಡೋದು, ಇದು ಧರ್ಮಸಮ್ಮತವಲ್ಲ ಅಂತ ಕೃಷ್ಣ ಹೇಳ್ದ. ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ದ. ಅದನ್ನು ಧರ್ಮಸಮ್ಮತ ಹೇಗೆ ಅನ್ನೋದನ್ನು ಶ್ರೀಕೃಷ್ಣ ಈಗ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಯದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರ ಮುಪಾವೃತಂ ಅಂದರೆ ಈ ಕ್ಷತ್ರಿಯರಿಗೆ ಯುದ್ಧ ಬಂತು ಅಂದರೆ ಸ್ವರ್ಗದ ಬಾಗಿಲುಗಳು ತೆಗೆದಿರುತ್ತೆ. ಯಾರಾದರೂ ಯುದ್ಧದಲ್ಲಿ ಕಾದಾಡ್ತಾ ವೀರಮರಣವನ್ನು ಹೊಂದಿದ್ರೆ ಅವರಿಗೆ ಸ್ವರ್ಗದಲ್ಲಿ ಡೈರೆಕ್ಟ್ ಎಂಟ್ರಿ ಅಂತ ಹೇಳ್ಬೋದು. ಸ್ವರ್ಗದ ಬಾಗಿಲು ಯಾವಾಗಲೂ ತೆಗೆದಿರುತ್ತೆ. ಯುದ್ಧ ಶುರುವಾಯಿತು ಅಂದರೆ ಸ್ವರ್ಗದ ಬಾಗಿಲು ತೆಗೆಯುತ್ತೆ. ಧರ್ಮಕ್ಕೋಸ್ಕರ ಯುದ್ಧ ಮಾಡ್ತಾ ಇದೆಯಾ, ಅವರ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಯುದ್ಧ ಮಾಡ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ. ಯುದ್ಧ ಮಾಡಿ ಹೋರಾಡೋರಿಗೆ ಸ್ವರ್ಗಕ್ಕೆ ಡೈರೆಕ್ಟಾಗಿ ಹೋಗ್ಬೋದು, ನೇರವಾಗಿ ಸ್ವರ್ಗಕ್ಕೆ ಹೋಗ್ಬೋದು. ಅಂತಹ ಒಂದು ಆಪರ್ಚುನಿಟಿ ಅಂತ ಏನು ಹೇಳ್ತೀವಿ, ಅದು ನಿನಗೆ ನಿಂತಿದೆ. ನಿನಗೆ ಅದನ್ನು ಉಪಯೋಗಿಸ್ಕೋ. ಈಗ ಇದು ಕ್ಷತ್ರಿಯರಿಗೆ ಒಂದು ಲಭ್ಯವಾಗಿರತಕ್ಕಂತಹ ಒಂದು ದೊಡ್ಡ ಅವಕಾಶ. ಬೇರೆಯವ್ರಿಗೆ ಯಾರಿಗೂ ಇರಲ್ಲ. ಸ್ವರ್ಗದ ಬಾಗಿಲು ತೆಗೆದಿರಲ್ಲ. ಅವರು ಪಾಪ ಪುಣ್ಯದ ಮೇಲೆ ಸ್ವರ್ಗದ ಬಾಗಿಲು ತೆಗೆಯುತ್ತೆ, ಸ್ವರ್ಗಕ್ಕೆ ಹೋಗ್ತಾರೆ. ಆದರೆ ಇಲ್ಲಿ ಹಂಗಲ್ಲ. ನೀನು ಪಾಪ ಏನು ಮಾಡಿದ್ಯೋ, ಪುಣ್ಯ ಏನು ಮಾಡಿದ್ಯೋ ಎಲ್ಲ ಹೊರಟೋಗುತ್ತೆ. ನೀನು ಯುದ್ಧದಲ್ಲಿ ಕಾದಾಡ್ತಾ ಸತ್ತರೆ ನಿನಗೆ ಡೈರೆಕ್ಟಾಗಿ ಸ್ವರ್ಗಕ್ಕೆ ನಿನ್ನ ಪಾಪ ಪುಣ್ಯ ಎಲ್ಲ ಹೊರಟೋಗಿ ನೀನು ಡೈರೆಕ್ಟಾಗಿ ಸ್ವರ್ಗಕ್ಕೆ ಹೋಗ್ತೀಯಾ. ಇದು ಒಂದು ನಿನಗೆ ಸಿಕ್ಕಿರುವಂತಹ ಒಂದು ಸುವರ್ಣಾವಕಾಶ. ಇದನ್ನು ಉಪಯೋಗಿಸ್ಕೋಬೇಕು. ಅದೇ ನಿನ್ನ ಧರ್ಮ ಅಂತ ಶ್ರೀಕೃಷ್ಣ 32ನೇ ಶ್ಲೋಕದಲ್ಲಿ ಹೇಳ್ತೀನಿ. ಕ್ಷತ್ರಿಯರಿಗೆ ಅದೇ ಧರ್ಮ. ಕ್ಷತ್ರಿಯರು ಯುದ್ಧವನ್ನು ನಿರಾಕರಿಸುವಂತಿಲ್ಲ. ಅದನ್ನು ದುರ್ಯೋಧನ ನಿನಗೆ ಮಾಡಿಕೊಟ್ಟಿದ್ದಾನೆ. ನಾನು ಹೋಗಿ ಕೇಳಿದೆ ದುರ್ಯೋಧನ 5 ಸಣ್ಣ ಹಳ್ಳಿಗಳನ್ನು ಕೊಡು ಸಾಕು ಅಂತ. ಅವನು ಒಂದು ಸೂಜಿ ಮೊನೆಯಷ್ಟು ಜಾಗ ಕೊಡಲ್ಲ ಅಂತ ಹೇಳಿ ಯುದ್ಧಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ ನಿನಗೆ. ಯುದ್ಧದಲ್ಲಿ ಗೆದ್ದು ನೀ ರಾಜ್ಯವನ್ನು ತಗೋ, ಹೊರತು ಬೇಡಬೇಡ ರಾಜ್ಯವನ್ನು ಬೇಡಬೇಡ. ಯುದ್ಧದಲ್ಲಿ ಗೆದ್ದು ರಾಜ್ಯವನ್ನು ತಗೋ ಅನ್ನೋದನ್ನು ದುರ್ಯೋಧನ ನಿನಗೆ ಹೇಳಿ ಕಳಿಸಿದ್ದಾನೆ. ಅದನ್ನು ಮಾಡೋದು ಬಿಟ್ಟು ನೀನು ಯಾಕೆ ಹಿಂಗೆ ಚಿಂತೆ ಮಾಡ್ತಾ ಇದೆಯಾ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 33ನೇ ಶ್ಲೋಕದಲ್ಲಿ ಅಥ ಚೇತ್ ತ್ವಮಿಮಂ ಧರ್ಮ್ಯ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿ ಚ ಹಿತ್ವಾ ಪಾಪಮವಾಪ್ಸ್ಯಸಿ. ನೀನು ಸ್ವಧರ್ಮವನ್ನು ಬಿಟ್ಟರೆ ಘೋರ ನರಕಕ್ಕೆ ಹೋಗ್ತೀಯಾ. ಸ್ವಧರ್ಮ ಅಂದರೆ ನೀನು ಯುದ್ಧ ಮಾಡೋದು. ನೀನು ಕ್ಷತ್ರಿಯ ಕುಲದಲ್ಲಿ ಹೊತ್ತಿರೋನು. ನೀನು ಕುಂತಿಯ ಮಗ. ನೀನು ಕ್ಷತ್ರಿಯ, ಶೂರ, ಧೀರ. ಇಂತಹವನು ನೀನು ಯುದ್ಧವನ್ನು ಮಾಡಲೇಬೇಕೇ ಹೊರತು ಯುದ್ಧವನ್ನು ಬಿಟ್ಟು ನೀನು ಹೊರಟೋದ್ರೆ ಯಾರೂ ನಿನ್ನನ್ನು ನೆನಪಿಸ್ಕೊಳ್ಳಲ್ಲ, ಯಾರೂ ನಿನ್ನನ್ನು ನೋಡೋದು ಇಲ್ಲ. ಇಂತಹ ಇವನನ್ನು ಕ್ಷತ್ರಿಯನೇ ಅಲ್ಲ, ಹೇಡಿ ಅಂತಾರೆ. ಆದ್ದರಿಂದ ನಿನ್ನ ಧರ್ಮವನ್ನು ನೀನು ಮಾಡು. ಓಕೆ, ಆದ್ದರಿಂದ ನಿನ್ನ ಸ್ವಧರ್ಮವನ್ನು ರಕ್ಷಿಸು. ಸ್ವಧರ್ಮದಲ್ಲಿ ನೀನು ನಡೆದರೆ ನಿನಗೆ ಕೀರ್ತಿ ಬರುತ್ತೆ. ಸ್ವಧರ್ಮವನ್ನು ಬಿಟ್ಟು ನಡೆದರೆ ನಿನಗೆ ಪಾಪ ಅನ್ನೋದು ಸುತ್ತಕೊಡುತ್ತೆ. ಅದು ಅತಿ ಘೋರವಾದ ಪಾಪ. ಅದು ನರಕಕ್ಕೆ ಸಮ ಆಗಿಬಿಡುತ್ತೆ. ನೀನು ಡೈರೆಕ್ಟಾಗಿ ನರಕಕ್ಕೆ ಹೊಟ್ಟೋಗ್ತೀಯಾ. ನೀನು ಇನ್ನೇನು ಮಾಡಿದ್ರೂ ನಿನಗೆ ಈ ಅವಕಾಶಗಳು ಸಿಗಲ್ಲ. ಆದ್ದರಿಂದ ನೀನು ಯುದ್ಧ ಮಾಡಬೇಕು. ನಿನ್ನ ಧರ್ಮವೇ ಯುದ್ಧ ಮಾಡೋದೇ ಹೊರತು ರಣರಂಗವನ್ನು ಬಿಡೋದಲ್ಲ. ಇಲ್ಲಿ ರಾಜ್ಯಕ್ಕೋಸ್ಕರ ಯುದ್ಧ ಅಂತ ಅಲ್ಲ, ಧರ್ಮಕ್ಕೋಸ್ಕರ ಯುದ್ಧ. ನಿನ್ನ ಸ್ವಧರ್ಮ ಏನು, ಯುದ್ಧ ಮಾಡೋದು. ಯುದ್ಧ ಬಿಟ್ಟು ಹೋಗೋದಲ್ಲ. ನೀನು ಕ್ಷತ್ರಿಯ, ಆದ್ದರಿಂದ ನಿನ್ನ ಧರ್ಮ ಪರಿಪಾಲನೆ ಮಾಡಬೇಕೀಗ. ನಿನ್ನ ಧರ್ಮವನ್ನು ರಕ್ಷಿಸೋಕ್ಕೆ ಯುದ್ಧ ಮಾಡಬೇಕು ಅಂತ ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾರೆ.
ಧರ್ಮ ಅಂದ್ರೇನು, ಕ್ಷತ್ರಿಯನ ಧರ್ಮ ಏನು ಅನ್ನೋದನ್ನು ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾನೆ. ಇವತ್ತು ಇಷ್ಟಕ್ಕೆ ಸಾಕು. ಮುಂದಿನ ಸಂಚಿಕೆಯಲ್ಲಿ ಮುಂದಿನ 2 ಶ್ಲೋಕಗಳನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ.